ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ನೀವು ಗಮನಿಸಿದ್ದೀರಾ, ಕೆಲವೊಂದು ಸಲ ನಿಮಗೆ ಕ್ಲಾರಿಟಿ ಇರೋದಿಲ್ಲ, ಚಿಕ್ಕ ಚಿಕ್ಕ ವಿಷಯನೂ ಮರಿತಾ ಹೋಗ್ತೀರಾ. ಹಾಗೆ ಈ ರೀತಿ ಮೆಮೊರಿ ಲಾಸ್ ಆಗಿರ್ಬೋದು, ಅಥವಾ ಮೈಂಡಲ್ಲೇ ಏನೋ ಒಂಥರ ಟಯರ್ಡ್ನೆಸ್, ದಣಿವಾಗೋದು, ಇದೆಲ್ಲ ಯಾಕಾಗುತ್ತೆ? ಇದನ್ನು ಇಂಗ್ಲೀಷ್ನಲ್ಲಿ ನಾವು ಬ್ರೈನ್ ಫಾಗ್ ಅಂತ ಹೇಳ್ತೀವಿ. ಸೊ ಈ ಬ್ರೈನ್ ಫಾಗ್ ಅಂದರೆ ಏನು? ತುಂಬ ನಮ್ಮ ಆಹಾರದಲ್ಲಾಗಿರಬಹುದು, ನಮ್ಮ ಮಾನಸಿಕ ಒತ್ತಡಗಳಾಗಿರಬಹುದು, ಅಥವಾ ನಿದ್ರೆಯ ಕೊರತೆ, ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿಯಲ್ಲಿ ನಾವು ಮಾಡ್ಕೊಂಡಿರುವಂತಹ ಕೆಟ್ಟ ಅಭ್ಯಾಸಗಳಾಗಿರಬಹುದು, ಇದೆಲ್ಲ ಓವರ್ ಟೈಮ್ ಏನಾಗುತ್ತೆ, ನಮ್ಮ ಮನಸ್ಸಿನ ಮೇಲೆ ಮಂಜಿನಂತಹ ಒಂದು ಪ್ರಭಾವವನ್ನು ಬೀರುತ್ತೆ. ಈ ಮಂಜು ಅಂದರೆ ಏನು ಅಂದರೆ, ನಿಮಗೆ ತುಂಬ ಖುಷಿನೂ ಆಗೋದಿಲ್ಲ, ತುಂಬ ಬೇಜಾರು ಆಗೋದಿಲ್ಲ, ಮನಸ್ಸು ಒಂದು ರೀತಿ ತಟಸ್ಥ ಆಗೋಗ್ಬಿಡುತ್ತೆ. ನಾನು ಹೇಳ್ದ ಹಾಗೆ ಕ್ಲಾರಿಟಿ ಇರೋದಿಲ್ಲ, ಚಿಕ್ಕ ಚಿಕ್ಕ ವಿಷಯನೂ ಮರಿತಾ ಹೋಗ್ತೀವಿ, ಏನೋ ಒಂದು ರೀತಿಯಾದಂತಹ ಬೇಜಾರು ಮನಸ್ಸಿನ ಆಳದಲ್ಲಿ ಯಾವಾಗಲೂ ಇರುತ್ತೆ. ಸೊ ನಾನೇ ಹೇಳಿದ ಹಾಗೆ ನಿದ್ರೆ, ನಮ್ಮ ಊಟ, ನಮ್ಮ ಜೀವನ ಶೈಲಿ, ಹಾಗೆ ಮಾನಸಿಕ ಒತ್ತಡ ಇದಕ್ಕೆಲ್ಲ ಮೂಲ ಕಾರಣ. ಸರಿಯಾಗಿ ಸಮಯದಲ್ಲಿ ನಿದ್ದೆ ಮಾಡದೇ ಇರೋದು, ಮಾನಸಿಕ ಒತ್ತಡ, ನಮ್ಮ ಮೇಲೆ ನಾವೇ ತುಂಬ ಪ್ರೆಷರ್ ತಗೊಳ್ಳೋದು, ತುಂಬ ಪ್ರೊಡಕ್ಟಿವ್ ಆಗಿರಬೇಕು ಅಂತ ನಮ್ಮ ಮೇಲೆ ನಾವೇ ತೀರಾ ನೆಗ್ಲಿಜೆಂಟಾಗಿ ನಮ್ಮ ಶಕ್ತಿಗೂ ಮೀರಿ ಕೆಲವೊಂದರಲ್ಲಿ ನಮ್ಮ ಕೆಲಸದಲ್ಲಾಗಿರ್ಬಹುದು, ನಮ್ಮ ರಿಲೇಷನ್ಶಿಪ್ಸಲ್ಲಾಗಿರಬಹುದು ತೀರಾ ಇನ್ವಾಲ್ವ್ ಆಗೋದು, ಹಾಗೆ ಸರಿಯಾದ ನಿದ್ರೆ ಮಾಡದೇ ಇರೋದು, ಇದೆಲ್ಲ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾವ ಮಟ್ಟಿಗೆ ಅಂದರೆ, ಮನಸ್ಸಿಗೆ ಒಂದು ಶಾಂತಿ ಇರಲ್ಲ, ಒಂದು ಕ್ಲಾರಿಟಿ ಇರಲ್ಲ, ಈ ರೀತಿ ಸಮಸ್ಯೆ ಶುರುವಾಗುತ್ತೆ. ಆಯುರ್ವೇದದಲ್ಲಿ ಸತ್ವ ಅನ್ನುವಂತಹ ಮಾನಸಿಕ ಗುಣ ಇದೆ. ಈ ಸತ್ವ ನಮ್ಮ ಶಾಂತಿ, ಸಮತೋಲನ, ಹಾಗೆ ಸ್ಪಷ್ಟತೆಗೆ ಕಾರಣ. ಈ ಸತ್ವ ನಮ್ಮ ಕೆಟ್ಟ ಅಭ್ಯಾಸಗಳಿಂದ, ನಮ್ಮ ಜೀವನ ಶೈಲಿಯಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಸತ್ವ ಕಡಿಮೆ ಆಗುತ್ತೆ, ಮಾನಸಿಕವಾಗಿ ಕೂಡ ಹೌದು, ಅದನ್ನೇ ನಾವು ಬಿಡ್ತಾ ಹೋದರೆ ದೈಹಿಕವಾಗಿ ಕೂಡ ಕೆಲವೊಂದು ಸಮಸ್ಯೆಗಳಾಗಿ ಹುಟ್ಟುತ್ತಾ ಹೋಗುತ್ತೆ. ಆಟೋ ಇಮ್ಯೂನ್ ಡಿಸೀಸಸ್ ಆಗಿರಬಹುದು, ಅಥವಾ ಇನ್ಯಾವುದೋ ಕ್ರಾನಿಕ್ ಡಿಸೀಸಸ್ ಆಗಿರಬಹುದು, ಇವೆಲ್ಲವೂ ಕೂಡ ಮೊದಲು ನಮ್ಮ ಮನಸ್ಸಿನಿಂದಲೇ ಶುರುವಾಗುವಂಥದ್ದು. ಸೊ ಆದಷ್ಟು ನಾವು ಈ ಪ್ರೆಷರಿಂದ ನಮ್ಮನ್ನೇ ನಾವು ಹೆಲ್ಪ್ ಮಾಡೋದು ತುಂಬಾ ಮುಖ್ಯ. ಸೊ ಈ ಬ್ರೈನ್ ಫಾಗ್ ಅನ್ನೋದು ನಮ್ಮ ಮೈಂಡ್ ನಮ್ಮನ್ನು ಒಂದು ಸ್ವಲ್ಪ ಸ್ಪೇಸಿಗೆ, ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ಕೇಳುವಂತಹ ಒಂದು ಮೆಕ್ಯಾನಿಸಮ್. ಯಾವ ಎಮೋಷನ್ಸ್ ಕೂಡ ಫೀಲ್ ಆಗದೆ ಇರುವಂತಹ ಒಂದು ತಟಸ್ಥ ಸ್ಥಿತಿ. ಸೊ ಇದೇ ನಮ್ಮ ದೇಹ ನಮಗೆ ಕೊಡ್ತಿರೋ ಸಿಗ್ನಲ್. ಏನಂದರೆ, ತುಂಬ ದಣಿವಾಗಿದೆ, ನನಗೆ ರೆಸ್ಟ್ ಬೇಕು ಅನ್ನುವಂತಹ ಸಿಗ್ನಲ್ ಕೊಡುವಂತಹ ಭಾವ. ಸೊ ಆದಷ್ಟು ನಿಮ್ಮನ್ನೇ ನೀವು ಓವರ್ ಪ್ರೊಡಕ್ಟಿವ್ ಆಗಿರೋದಕ್ಕೆ ಫೋರ್ಸ್ ಮಾಡದೆ, ಆದಷ್ಟು ನಿಮ್ಮ ಶಕ್ತಿ ಮೀರಿ ಇನ್ಯಾವುದರಲ್ಲೂ ಇನ್ವಾಲ್ವ್ ಆಗದೆ ಕೆಲವೊಂದು ಥಿಂಗ್ಸ್ನ ಕಾನ್ಸಂಟ್ರೇಟ್ ಮಾಡಿ ನಿಧಾನವಾಗಿ ಒಂದು ಉಸಿರಾಟದ ಮೇಲೆ ಗಮನ ಇಡೋದಾಗಿರ್ಬೋದು, ಅಥವಾ ನಿಮಗೆ ಅನ್ನಿಸ್ತಿರೋದನ್ನ ಬರೆಯೋದಾಗಿರ್ಬೋದು, ಈ ರೀತಿ ನಿಮ್ಮ ಎಮೋಷನ್ಸ್ನ ಹೊರಗೆ ಹಾಕಿ ಏನು ಒತ್ತಡ ಇದೆ ಅದನ್ನು ರಿಲೀಸ್ ಮಾಡೋದು ತುಂಬಾ ಮುಖ್ಯ. ಅದು ನಾನೇ ಹೇಳಿದ ಹಾಗೆ ಎಷ್ಟು ವಿಷಯಗಳಿಂದ ನೀವು ಮಾಡಬಹುದು. ಅದು ಬರವಣಿಗೆಯಲ್ಲಾಗಿರಬಹುದು, ಒಳ್ಳೆಯ ನಿದ್ರೆಯ ಒಂದು ರೊಟೀನನ್ನು ನೀವೇ ಫಿಕ್ಸ್ ಮಾಡೋದಾಗಿರಬಹುದು, ಸಾತ್ವಿಕ ಆಹಾರವನ್ನೇ ಸೇವಿಸೋದು, ಹಾಗೆ ದಿನನಿತ್ಯ ಯಾವುದಾದ್ರೂ ಒಂದು ಚಟುವಟಿಕೆ, ಎಕ್ಸಸೈಸಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರಿಂದ ಈ ಬ್ರೈನ್ ಫಾಗ್ ಅನ್ನೋದು ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಸೊ ಬ್ರೈನ್ ಫಾಗ್ ಅನ್ನೋದು ಒಂದು ಸಿವಿಯರ್ ಡಿಸೀಸ್ ಅಲ್ಲ, ಅದು ಒಂದು ಸಿಂಪ್ಟಮ್ ಅಷ್ಟೇ. ಅದು ಒಂದು ಅಲಾರ್ಮ್, ನಿಮ್ಮ ಮನಸ್ಸು ನಿಮಗೆ ರೆಸ್ಟ್ ಬೇಕು ಅಂತ ಕೇಳುವಂತಹ ಅಲಾರ್ಮ್. ಸೊ ಆದಷ್ಟು ನಿಮ್ಮ ಮೇಲೆ ನಿಮಗೆ ಇನ್ನೂ ಹೆಚ್ಚು ಕೈಂಡ್ನೆಸ್ ಇರಲಿ, ಇದನ್ನು ನೀವು ಫಾಲೋ ಮಾಡಿ ನಿಮ್ಮ ಮೈಂಡಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಸ್ಪೇಸ್ ಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.